ಅಂತ 10,000 ರೂಪಾಯಿ ಜಾಸ್ತಿ ನಿಮಗೆ ಸೇವ್ ಮಾಡಿಬಿಟ್ಟು ತೋರಿಸ್ತೀವಿ. ಹೆಂಗೆ ಸೇವ್ ಮಾಡೋಕ್ಕಾಗತ್ತೆ? ಈಗ ಫಿಲ್ಟ್ರ್ ಪೈಪು ನೆಸಿಟಿಸ್ ಇದ್ದರೆ 1000 ಫೀಟ್ ಹಾಕ್ಬಿಡ್ತಾರೆ. ಅದು ನಾನು ಅವಾಯ್ಡ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ನಾನು ಹಾಕಿರೋ ಎಲ್ಲ ಬೋರ್ಗಳಲ್ಲಿ ಫಿಲ್ಟ್ರ್ ಪೈಪು ಹಾಕಿಲ್ಲ. ಬೈ ಎಕ್ಸಾಂಪಲ್ಗೆ ಈಗ 1000 ಫೀಟ್ ಬೋರ್ ಬರುತ್ತೆ. 990ನಲ್ಲಿ ನಿಮಗೆ ಶಿಲ್ಟು ಬಂದುಬಿಡುತ್ತೆ, ಬೋರ್ ಕ್ಲೋಸ್ ಆಗತ್ತೆ ಅಂತ ಹೇಳ್ತಾರೆ. ಆವಾಗ ಫಿಲ್ಟ್ರ್ ಪೈಪ್ 1000 ಫೀಟ್ ಹಾಕ್ತಾರೆ. ನಾನೇನು ಐಡಿಯಾ ಕೊಟ್ಟೆ ಅಂದರೆ, ಎಲ್ಲಿ ಶಿಲ್ಟು ಬಂತು ಅಲ್ಲೇ ಸ್ಟಾಪ್ ಮಾಡಿಬಿಡಿ. ಈಗ 1000 ಫೀಟ್ ಬಂತಲ್ಲ, ಒಂದು 2 ಮುಟ್ಟೆ ಜಲ್ಲಿ ಹಾಕಿದರೆ ಫಿಲ್ಟ್ರ್ ಪೈಪ್ ಹಾಕೋ ನೆಸಿಟಿಸ್ ಇಲ್ಲ. ಆಮೇಲೆ 1000 ಫೀಟ್ ಡ್ರಿಲ್ ಮಾಡಿದ್ದಾರೆ. 330ನಲ್ಲಿ ಶಿಲ್ಟು ಬಂದುಬಿಟ್ಟಿದೆ. ಬಟ್ ಆವಾಗ ಬೋರ್ ಕ್ಲೋಸ್ ಆಗಲ್ಲ, ಫ್ಯೂಚರ್ನಲ್ಲಿ ಕ್ಲೋಸ್ ಆಗ್ಬೋದು. ಅದು ಡೀಟೇಲ್ಸು ಲಾಗ್ ಬುಕ್ ನೋಡಿದ್ರೆ ಗೊತ್ತಾಗತ್ತೆ. ಆವಾಗ ಏನು ಮಾಡ್ಬೋದು, ಕೇಸಿಂಗ್ ಬಂತು 1000 ಫೀಟ್ ಹಾಕೋಂಗಿಲ್ಲ, ಫಿಲ್ಟರ್ ಪೈಪು 330ಗೆ ಲಾಕ್ ಮಾಡ್ಬೋದು. ಅದೆಲ್ಲ ಒಂದೊಂದಿಗೆ ಒಂದೊಂದು ಜಾಗದಲ್ಲಿ ಬರೋದು, ಅದು ಹೇಳೋಂಗಿಲ್ಲ. ನಿಲ್ಸ್ಕೊಂಡ್ಬಿಟ್ಟು ತೋರಿಸ್ಬೇಕು ಒಂದೊಂದು ರಾಡು ಎಷ್ಟು ಮಿನಿಟ್ ಹೋಗ್ತಾಯಿದೆ ಅಂತ. ಈಗ ಒಂದು ರಾಡು ಒಂದು 5 ನಿಮಿಷ 10 ನಿಮಿಷ ಹೋಗ್ತಾಯಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ರಾಡ್ 2 ಮಿನಿಟ್ಸ್ ನೀವು ಹೋಗ್ಬಿಟ್ರೆ ಬೋರ್ ಕ್ಲೋಸ್ ಆಗೋದು ಲೆಕ್ಕ. ಅದು ಲಾಗ್ ಬುಕ್ ನೋಡಿದ್ರೆ ಗೊತ್ತಾಗತ್ತೆ. ಲಾಗ್ ಬುಕ್ ಯಾರು ಮೇಂಟೈನ್ ಮಾಡ್ತಾರೆ? ಯಾರೂ ಮೇಂಟೈನ್ ಮಾಡಲ್ಲ. ನೀರು ಹೋಗಿದ್ರೆ ಸರಿ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಬಂದು 5 ಮಿನಿಟ್ಸ್ ಆಗುತ್ತೆ ರಾಡು, ಆಮೇಲೆ ಹೋಗಿ ಜಾಸ್ತಿ ಆಗುತ್ತೆ. 12 ಮಿನಿಟ್ಸೂ ಹೋಗ್ಬಿಡುತ್ತೆ, ಆಮೇಲೆ ಕಡಿಮೆ ಆಗುತ್ತೆ. 9 ಮಿನಿಟ್ಸ್ 7 ಮಿನಿಟ್ಸ್ ಬಂದರೆ ನೀರು ಬಂದುಬಿಡುತ್ತೆ. ನೀವು ನೋಡ್ಬೋದು. ಒಂದು ನೋಟ್ಬುಕ್ ತೊಗೊಂಡ್ಬಿಟ್ಟು ಒಂದೊಂದು ರಾಡನ್ನು ಸರಿ ಎಷ್ಟು ಮಿನಿಟ್ ಆಗ್ತದೆ ನೋಡಿದರೆ ನಿಮಗೆ ವಿಷಯ ಗೊತ್ತಾಗತ್ತೆ. ಡ್ರಿಲ್ಲಿಂಗ್ ಟೈಮ್ನ ಅಪ್ ಆ್ಯಂಡ್ ಡೌನ್ ಆಗಿದ್ರೆ ಡೌನ್ ಆಗೋ ಟೈಮ್ನಲ್ಲಿ ನೀರು ಬಂದುಬಿಡುತ್ತೆ. ಈಗ 10 ಇಂಚ್ ಪೈಪು ತುಂಬ ಹಾಕ್ತಾರೆ. 100 ಫೀಟ್ ಕೇಸಿಂಗ್ ಬಂದರೆ 90 ಫೀಟ್ ಹಾಕ್ತಾರೆ. ನಾವು ಅದು ಜಾಸ್ತಿ ಅವಾಯ್ಡ್ ಮಾಡ್ತೀವಿ. ಮೇಯ್ನಾಗಿ ನಾವು ಬಂದು ಸ್ಟ್ರಕ್ಚರು ಯಾವುದು ಡಿಸ್ಟರ್ಬ್ ಮಾಡಲ್ಲ, ಏನು ಹೊಡೆಯಿಲ್ಲ, ಸೀಲಿಂಗು ಕಟ್ ಮಾಡಲ್ಲ, ಕೆಳಗಡೆನೂ ಕಟ್ ಮಾಡಲ್ಲ. ಅಂಥ ಜಾಗ ಆದರೆ ನಾವು ರೆಡಿ ಮಾಡಿ ಡ್ರಿಲ್ ಮಾಡಿ ಕೊಡ್ತೀವಿ. ಯಾಕಂದರೆ ನಾವು ಫಸ್ಟ್ ನಮ್ಮ ಮೋಟಿವೇಶನ್ ಏನು, ಗಾಡಿ